ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಅತ್ತದರಿ ಇತ್ತ ಪುಲಿ ಅನ್ನುವಂತಾಗಿದೆ. ಯಾವ ವಿಚಾರದಲ್ಲಿ ಅಂತೀರಾ? ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವ ವಿಚಾರದಲ್ಲಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಫೋಕಸ್ ಪುಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ನೀವು ಈಗಾಗಲೇ ಗಮನಿಸಿರಬಹುದು, ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆ ಅಧಿವೇಶನ ಈಗಾಗಲೇ ಆರಂಭಗೊಂಡಿದೆ. ಇದು ಮಳೆಗಾಲದ ಅಧಿವೇಶನ. ನಾನಾ ವಿಚಾರಗಳು ಚರ್ಚೆ ಆಗಬೇಕಾಗಿದ್ದ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ JDS ಮತ್ತು BJP ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವ ವಿಚಾರವನ್ನೇ ಮುಂದಿಟ್ಟುಕೊಂಡು ಅಲ್ಲಿ ರಂಪ ಎಬ್ಬಿಸ್ತಾ ಹೋರಾಟ ಮಾಡ್ತಾ ಇದೆ ಮತ್ತು ಕಲಾಪಗಳನ್ನು ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಅವರ ಒಂದೇ ಒಂದು ಅಜೆಂಡಾ ಏನಂದ್ರೆ, ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ಅವರ ಸಚಿವ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಂದುವರಿಯುವಂತಿಲ್ಲ, ಅವರು ಮುಂದುವರೆದ್ರೆ ಅದು ಅಕ್ರಮ ಆಗುತ್ತೆ, ಅವರನ್ನು ತಕ್ಷಣ ರಾಜೀನಾಮೆ ಕೊಡಿಸ್ಬೇಕು ಅನ್ನುವಂಥ ಒತ್ತಾಯ CM, ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಎಲ್ರಿಗೂ ಕೋರ್ತಾ ಇದ್ದಾರೆ, ಹೇಳ್ತಾನೆ ಇದೆ. ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದಾಕೆ, ಸೇರ್ಸ್ಕೊಂಡಿದ್ದಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ಎಷ್ಟಿಗೆ ಸೇರ್ಬೇಕಾಗಿದೆ ಹಣ? ಹೆಂಗ್ ಕೇಳುತ್ತಾರೆ ನಾವು? ಈ ಸದನ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ವೀಕ್ಷಕರೇ, ಈಗ ನಾನು ಮೊದಲು ಹೇಳಿದ್ನಲ್ಲ, ಅತ್ತದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದು ಖಂಡಿತ. ಯಾಕಂದರೆ ಇದು ಬರೋದಕ್ಕೆ ಕಾರಣನೇ ನಾಗೇಂದ್ರ ಅವರಿಗಿರುವಂತಹ ಅವರ ಸಮುದಾಯದ ಪವರ್, ಹಣದ ಪವರ್, ಮತ್ತು ಸಿದ್ದರಾಮಯ್ಯವರ ಆಪ್ತರೆಂದು ಗುರುತಿಸಿಕೊಂಡಿರುವಂತಹ ಪವರ್. ಹೀಗಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಈ ಸಚಿವ ಸಂಪುಟದಲ್ಲಿ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ಸೇರ್ಪಡೆ ದೊಡ್ಡ ಮಟ್ಟಿನ ಚರ್ಚೆ ಆಗ್ತಿದೆ ಮತ್ತು ಅವರನ್ನು ಅಲ್ಲಿಂದ ಸಚಿವ ಸ್ಥಾನದಿಂದ ತೆಗಿಬೇಕನ್ನುವಂಥ ಒತ್ತಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೇವಲ ಕಲಾಪಗಳಿಗೆ ಈ ಪ್ರತಿಭಟನೆಗಳು ಸೀಮಿತ ಆಗಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ BJPಯ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತಾನೆ ಇವೆ. ವೀಕ್ಷಕರ, ನಾವಿವತ್ತು ಗಮನಿಸಬೇಕಾಗಿರೋದು ಈ ಪ್ರತಿಭಟನೆ ಯಾಕೆ ನಡೀತಿದೆ ಅನ್ನುವಂಥ ವಿಚಾರಕ್ಕೆ ಬಂದಾಗ, ರಾಜ್ಯ ಕಾಂಗ್ರೆಸ್ ಬಿ ನಾಗೇಂದ್ರ ಅವರಿಗೆ 2ನೇ ಬಾರಿಗೆ ಸಚಿವ ಸ್ಥಾನ ನೀಡುವ ಮೊದಲು ಸಾಕಷ್ಟು ಯೋಚನೆ ಮಾಡಿಯೇ ಇರುತ್ತೆ. ಯಾಕಂದ್ರೆ ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅಂದ್ರೆ ಇಂದಿನ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಬಿ ನಾಗೇಂದ್ರ ಅವರು ಸಚಿವರಾಗಿದ್ದವರು ಮತ್ತು ಅವರು ಭ್ರಷ್ಟಾಚಾರದ ಆರೋಪ ಬಂದ ಕಾರಣ ಆ ಸ್ಥಾನವನ್ನ ತ್ಯಜಿಸಬೇಕಾಗಿ ಬಂದಿದ್ದವರು. ಹೀಗಾಗಿ ಹಲವು ದಿನಗಳ ಬಳಿಕ, ಅಂದ್ರೆ ಈ ಮಧ್ಯೆ ಅವರು ಸ್ಥಾನ ತ್ಯಜಿಸಿದ ಬಳಿಕ ಅವರು ಕೇಸ್ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಕೇಸಲ್ಲಿ ಅವರು ಜೈಲು ಪಾಲಾಗಿದ್ರು. ಅಲ್ಲಿಂದ ಜಾಮೀನು ಪಡೆದು ಹೊರಗೆ ಬಂದವರು ಸಾಕಷ್ಟು ದಿನಗಳ ಕಾಲ ಸಚಿವ ಸ್ಥಾನ ಇಲ್ಲದೆ ಅವರು ಕೂತಿದ್ರು. ಆದರೆ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರನ್ನ ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ ಮತ್ತು ಖಾತೆ ಹಂಚಿಕೆ ಮಾಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ಸಿಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಯಾವ ರೀತಿ ಅಂದರೆ, ಬಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡುವ ಮೂಲಕ ಇಡೀ ರಾಜ್ಯದ, ಅಂದರೆ ಕಾಂಗ್ರೆಸ್ ಒಳಗಿನ ಸಾಮುದಾಯಿಕ ಲೆಕ್ಕಾಚಾರ ಮತ್ತು ಅವರ ಆಪ್ತ ವಲಯಗಳ ಲೆಕ್ಕಾಚಾರ, ಹಣಕಾಸಿನ ಲೆಕ್ಕಾಚಾರ ಎಲ್ಲ ಕೂಡಿ ಬಂದಿದ್ರೂ ದೇಶಾದ್ಯಂತ ಭ್ರಷ್ಟಾಚಾರದ ವಿರೋಧಿ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತಿರುವ ಕಾಂಗ್ರೆಸ್ಸಿಗೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿರುವಂತಹ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರುವಂತದ್ದು ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ವೀಕ್ಷಕರೇ, who is again inducted in the cabinet is the same person who had serious allegation of corruption. Nagendra has siphoned off more than 185 crores money from ST Development Corporation, the money which was meant for the development of ST community, scheduled tribe community. That money was looted by then Minister Nagendra. Even when the investigation is on, charge sheet has already been filed, again he has been inducted in the ministry. It's an insult to the scheduled tribe community also. What was the pressure on DK Shivakumar? According to our sources, AICC, All India, senior leaders sitting in Delhi, they have been blackmailed by Nagendra. Hence, he was forced to induct in the cabinet. ವೀಕ್ಷಕರ, ಈಗ ನಾವು ನಾಗೇಂದ್ರ ಅವರ ಮೇಲಿರುವಂಥ ಆರೋಪ ಏನು ಅಂತ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಅವರನ್ನು
ಭ್ರಷ್ಟಾಚಾರಕ್ಕೆ ಆರೋಪಕ್ಕೆ ಒಳಗಾದವರು ಅಂತ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ, ಬಿಜೆಪಿ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಸ್ಮರಣೆ ಶಕ್ತಿಯನ್ನು ಮತ್ತೊಂದು ಸಲ ಬಿಚ್ಚಿಟ್ಟು ನೋಡಿದ್ರೆ 2025 ಅವಧಿಯಲ್ಲಿ ಒಂದು ಪ್ರಕರಣ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟಿನ ಸದ್ದು ಮಾಡುತ್ತೆ. ಅದೇ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರ ಒಂದು ಹಗರಣ. ಈ ಪ್ರಕರಣ ಮೊದಲ ಬಾರಿಗೆ ಬೆಳಕಿಗೆ ಬಂದದ್ದು 2024ರಲ್ಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ಮಂಡಳಿ ನಿಗಮದ ಲೆಕ್ಕ ಪರಿಶೋಧಕರೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಅವರೊಂದು ಡೆತ್ ನೋಟ್ ಬರೆದಿಡ್ತಾರೆ. ಅದರಲ್ಲಿ ಈ ನಿಗಮದ ಹಣವು ಭ್ರಷ್ಟಾಚಾರದ ರೂಪದಲ್ಲಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ ಡೆತ್ ನೋಟಲ್ಲಿ. ಅಂದರೆ ಅವರು ಸಾಯುವ ಮೊದಲು ತಮ್ಮ ಸಾವಿಗೆ ಕಾರಣ ಏನು ಅನ್ನುವಂಥ ವಿಚಾರನ ಅವರು ಮುಂದಿಡ್ತಾರೆ. ಅದರ ಪ್ರಕಾರ ಈ ಒಂದು ತಪ್ಪು ಲೆಕ್ಕಾಚಾರವನ್ನು ಕೊಡೋದಕ್ಕೆ ನಾನು ಒತ್ತಡಕ್ಕೊಳಗಾಗಿದ್ದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಈ ಪ್ರಕರಣವು ಏಕಾಏಕಿ ಬೆಳಕಿಗೆ ಬರುತ್ತದೆ. ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರ ಅಂದರೆ ಅದಕ್ಕೆ ನೇರ ಆರೋಪಿತರನ್ನಾಗಿ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಮೊದಲ ಹಂತದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ನಡೆದಾಗ 187 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂತು. ಆ 187 ಕೋಟಿ ರೂಪಾಯಿ ಆರೋಪದಲ್ಲೂ 89 ಕೋಟಿ ರೂಪಾಯಿ ನಾನಾ ರೀತಿಯಲ್ಲಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಮತ್ತು ಅದು ಅಕ್ರಮ ರೂಪದಲ್ಲಿ ಬಳಕೆಯಾಗಿದೆ. ಅದರಲ್ಲೂ ಬಿ ನಾಗೇಂದ್ರ ಅವರಿಗೆ ಲಂಚದ ರೂಪದಲ್ಲಿ ಹಣ ಹೋಗಿದೆ ಅನ್ನುವಂತಹ ಮಾಹಿತಿಯನ್ನು ಸೇರಿದಂತೆ ಅಕ್ರಮವಾಗಿ ಆ ಹಣವನ್ನು ವಾಲ್ಮೀಕಿ ನಿಗಮಕ್ಕೆ ಸೇರಿರುವಂತಹ ಹಣವನ್ನು ಅಕ್ರಮವಾಗಿ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತದೆ ವೀಕ್ಷಕರೇ. ಈ ಆರೋಪ ಕೇಳಿ ಬಂದ ತಕ್ಷಣ ದೊಡ್ಡ ಸದ್ದಾಗತ್ತೆ. ಈಗ ಏನು ಪ್ರತಿಪಕ್ಷಗಳು ವಿಪಕ್ಷಗಳು ಏನು ಆ ಗಲಾಟೆ ಮಾಡಿದೋ ಆ ಸಂದರ್ಭದಲ್ಲಿ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳ್ತವೆ. ಅಂತೆಯೇ ಅವರು ರಾಜೀನಾಮೆ ಕೊಡಲೇಬೇಕಾಯಿತು. ಯಾಕಂದರೆ ಆ ಪ್ರಕರಣದಲ್ಲಿ ನಂತರ ಇಡಿ ದಾಳಿ ಆಯಿತು. ದಾಳಿಯಾಗಿ ಆ ಪ್ರಕರಣವನ್ನು ಕೈಗೆತ್ತಿಕೊಂಡು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತೆ. ತನಿಖೆ ನಡೆಸಿದಾಗ ನಾನೀಗ ಹೇಳ್ದಂಗೆ 187 ಕೋಟಿ ರೂಪಾಯಿ ಏನು ಅಕ್ರಮ ಅಂತ ಒಟ್ಟು ಮೊತ್ತವನ್ನು ಹೇಳ್ತಿದ್ದಾರೋ ಅದರಲ್ಲಿ 89 ಕೋಟಿ ರೂಪಾಯಿ ಅಕ್ರಮಕ್ಕೆ ಒಳಗಾಗಿದೆ, ಅದು ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಇಡಿ ಹೇಳುತ್ತೆ. ಅದರ ಪ್ರಕಾರ ಅವರು ರಾಜೀನಾಮೆ ಕೂಡ ಕೊಡ್ತಾರೆ ಮತ್ತು ಬಂಧನಕ್ಕೂ ಕೂಡ ಒಳಗಾಗ್ತಾರೆ. ಹೀಗಾಗಿ ಬಿ ನಾಗೇಂದ್ರ ಅವರು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡಲೇಬೇಕಾಯಿತು ಮತ್ತು ಜೈಲು ಪಾಲಾಗಬೇಕಾಯಿತು. ಆ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಜುಗರಕ್ಕೆ ಒಳಗಾಗಿದ್ದಂಥ ಸುಳ್ಳಲ್ಲ. ಆದರೆ ಅವರ ರಾಜೀನಾಮೆಯನ್ನು ಪಡೆಯುವ ಮೂಲಕ ತಕ್ಷಣದಲ್ಲೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಯಾಕಂದರೆ ಬಿ ನಾಗೇಂದ್ರ ಅವರು ಆ ಒಂದು ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಮತ್ತು ನ್ಯಾಯಾಲಯದಲ್ಲಿ ಏನು ತೀರ್ಪು ಅಂದರೆ ವಿಚಾರಣೆ ನಡೀತಾ ಇದೆ, ನ್ಯಾಯಾಲಯದ ತೀರ್ಪು ಹೊರಕ್ಕೆ ಬಂದಿಲ್ಲ. ಈಗ ಅದೇ ಅಂಶವನ್ನು ಮುಂದಿಟ್ಟುಕೊಂಡು ಅವರನ್ನು ಸಚಿವ ಸಂಪುಟಕ್ಕೆ ನೇಮಕ ಮಾಡಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಈ ಒಂದು ವಾದವನ್ನು ಒಪ್ತಾ ಇಲ್ಲ. ಅವರ ಪ್ರಕಾರ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತಹ ನಾಗೇಂದ್ರ ಅವರು ಮತ್ತು ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು, ಅವರು ಸರ್ಕಾರದಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ಅನ್ನುವಂಥ ಒತ್ತಡವನ್ನು ಸದಾ ಸರ್ಕಾರದ ಮೇಲೆ ಆಗ್ತಾನೆ ಇದೆ ವೀಕ್ಷಕರೇ. ಬಿಜೆಪಿ ಮತ್ತು ಜೆಡಿಎಸ್ ಯಾಕೆ ಒತ್ತಡ ಆಗ್ತಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಹೇಳಿ ಮುಗಿಸುವಂತಿಲ್ಲ. ಕರೆಕ್ಟ್ ಆಗಿ ಅದರ ಒಂದು ಅಕ್ರಮ ಮತ್ತು ಆ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ನಡೆಸಿರುವಂತಹ ಒಂದು ತನಿಖೆಯಲ್ಲಿ ಯಾವ ರೀತಿಯ ಅಕ್ರಮಗಳು ಬಯಲಿಗೆ ಬಂದಿವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮಗೆ ಕೊಡಬೇಕಾಗುತ್ತೆ. ಪ್ರಮುಖವಾಗಿ ಅದರಲ್ಲಿ ಒಟ್ಟು ನಡೆದಿದೆ ಅನ್ನುವಂತಹ ಅಕ್ರಮದ ಮೊತ್ತ 187 ಕೋಟಿ ರೂಪಾಯಿ. ಅದರಲ್ಲಿ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಮೊತ್ತ 89.63 ಕೋಟಿ ರೂಪಾಯಿಗಳು. ಇನ್ನೊಂದು ಪಟ್ಟಿಯನ್ನು ಹೇಳ್ತೀನಿ. ಇದರಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಹಣವೇ 43.33 ಕೋಟಿ ರೂಪಾಯಿ ವೆಚ್ಚ ಆಗಿ ಅಂದರೆ ಅಕ್ರಮಕ್ಕೆ ಬಳಕೆ ಮಾಡಲಾಗಿದೆ ಅಂತ ಒಂದು ಆರೋಪವನ್ನು ತನಿಖಾ ಸಂಸ್ಥೆಗಳು ಮಾಡಿದೆ. ಜೊತೆಗೆ 20.19 ಕೋಟಿ ರೂಪಾಯಿಯನ್ನ ಚುನಾವಣೆ ಅಂದರೆ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಲ್ಲ 2024 ನಡೆದಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಳ್ಳಿರುವಂತಹ ಆರೋಪ ಕೂಡ ಕೇಳಿಬಂತು. ಜೊತೆಗೆ ಈ ಹಣವನ್ನ ಮತದಾರರಿಗೆ ಹಂಚಲಿಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಆರೋಪ ಕೂಡ ಬಂತು. ಜೊತೆಗೆ ಇಡಿ ಜಪ್ತಿ ಮಾಡಿರುವಂತಹ ಒಟ್ಟು ಆಸ್ತಿ 5 ಕೋಟಿ ರೂಪಾಯಿ. ಅಂದರೆ ಇಡಿ ಇದರ ಮೇಲೆ ದಾಳಿ ಮಾಡ್ತು. ಬೇರೆ ಬೇರೆ ಕಡೆ ನಾಗೇಂದ್ರ ಅವರ ಕಚೇರಿ ಮತ್ತೆ ಬೇರೆ ಬೇರೆ ಸ್ಥಳಗಳಿಗೆ ದಾಳಿ ಮಾಡಿದಾಗ 5 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಂಡಿತು. 2025 ಡಿಸೆಂಬರ್ನಲ್ಲಿ ನಾಗೇಂದ್ರ ಅವರಿಗೆ ಸೇರಿರುವಂಥ 8.70 ಕೋಟಿ ರೂಪಾಯಿಯನ್ನ ವಶಪಡಿಸ್ಕೊಳ್ತು. ಒಟ್ಟಾಗಿ ಸಿಬಿಐ ಕೂಡ ಇದರಲ್ಲಿ ಒಂದು ತನಿಖೆ ನಡೆಸ್ತಾ ಇದೆ. ಸಿಬಿಐ ಒಂದು ಆರೋಪ ಪಟ್ಟಿಯನ್ನು ತಯಾರಿಸಿದೆ. ಅದರಲ್ಲಿ ನಾಗೇಂದ್ರ ಸೇರಿದಂತೆ 30 ಮಂದಿಯ ಹೆಸರನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದೆ. ಒಟ್ಟಾರೆಯಾಗಿ ಎಲ್ಲ ಸೇರಿ ಸುಮಾರು 350 ಕೋಟಿ ರೂಪಾಯಿಯ ಅಂದರೆ ಇಂದಿನ ಪ್ರಕರಣವೂ ಕೂಡ ಇದೆ ನಾಗೇಂದ್ರ ಅವರಿಗೆ ಸೇರಿದ 350 ಕೋಟಿ ರೂಪಾಯಿಯ ಒಟ್ಟು ಪ್ರಕರಣ ಅವರ ಮೇಲೆ ಅಂದರೆ ಅವರು ಮತ್ತು ಈ 30 ಮಂದಿ ಏನು ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಹೆಸರು ಮಾಡಲಾಗಿದೆಯೋ ಅವರೆಲ್ಲರ ಮೇಲೆ ಇಷ್ಟು ಕೋಟಿ ರೂಪಾಯಿಯ ಒಂದು ಆರೋಪವನ್ನು ಮಾಡಲಾಗಿದೆ ವೀಕ್ಷಕರೇ.
ನಾಗೇಂದ್ರ ಅವರ ಮೇಲೆ ಆರೋಪ ಬರ್ತಿರೋದು ಇದೇ ಮೊದಲ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ಇರ್ತದೆ. ಸುಳ್ಳು, ಯಾಕಂದ್ರೆ 2013ರಲ್ಲಿ ಒಂದು ಗಣಿ ಸಂಸ್ಥೆಗೆ ಸೇರಿರುವಂಥ ಬಿಳೇಕೆರೆ ಅನ್ನುವಂಥದ್ದಲ್ಲಿ ಇದ್ದಂಥ ಒಂದು ಗಣಿ ಸಂಸ್ಥೆಗೆ, ಈಗಲ್ ಟ್ರೇಡರ್ಸ್ ಅಂಡ್ ಲಾಜಿಸ್ಟಿಕ್ ಅಂತ ಒಂದು ಸಂಸ್ಥೆ, ಇದು ಗಣಿಗೆ ಸಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಕೂಡ ಒಂದು ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಅವರ ಮೇಲೆ ಹಿಂದೆಯೂ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ಇಡಿ ದಾಳಿ ನಡೆದಿತ್ತು ಮತ್ತು ಪರಿಶೀಲನೆ ಕೂಡ ನಡೆಸಲಾಗಿತ್ತು. ಒಟ್ಟಾರೆಯಾಗಿ ಅವರಿಗೆ ಇದು 2ನೇ ಬಾರಿ, ಅಂದ್ರೆ ಈಗ ಸಚಿವ ಸ್ಥಾನ ಏನು ಕಳ್ಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ ಅವರು 2ನೇ ಬಾರಿ ಈ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ ಅವರು ಒಳಗಾಗ್ತಿರೋದು ಮತ್ತು ತನಿಖಾ ಸಂಸ್ಥೆಗಳು ಅವರ ಮೇಲೆ ನಾನಾ ಹಂತದ ತನಿಖೆಗಳನ್ನು ನಡೆಸಿರುವಂಥದ್ದು. ವೀಕ್ಷಕರೇ, ಈಗ ಬಿ ನಾಗೇಂದ್ರ ಅವರ ಮೇಲೆ ಇಷ್ಟೆಲ್ಲ ಆರೋಪಗಳು ಇದ್ರೂ ಅವರು ಜೈಲು ಸೇರಿ ವಾಪಸ್ ಬಂದ ಹೊರತಾಗಿಯೂ ಅವರು ಯಾಕೆ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಅಂಶ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಮೊದಲಾಗಿ ನೋಡಬೇಕಿದ್ರೆ ಅವರು ಪ್ರಭಾವಿ ಸಮುದಾಯದ ಒಂದರ ನಾಯಕರು. ಅವರನ್ನ ಬಿಟ್ಟುಕೊಂಡು ಏನಾದರೂ ಸಚಿವ ಸಂಪುಟ ಸ್ಥಾನವನ್ನು ವಿಸ್ತರಿಸುವಂಥದ್ದು ಅಥವಾ ಅವರನ್ನು ಸಚಿವ ಸ್ಥಾನ ಕೊಡದೇ ಇರುವಂಥದ್ದು ಕಾಂಗ್ರೆಸ್ಸಿಗೆ ಅದು ಸೂಕ್ತ ಅನಿಸೋದಿಲ್ಲ. ಯಾಕಂದರೆ ಅವರು ಪ್ರತಿನಿಧಿಸುವಂಥ ವಾಲ್ಮೀಕಿ ಸಮುದಾಯ ಏನಿದೆಯಲ್ಲ ಆ ಸಮುದಾಯದಿಂದ ಸಾಕಷ್ಟು ಮತದಾರರಿದ್ದಾರೆ, ಕಾಂಗ್ರೆಸ್ ಮತದಾರರಿದ್ದ ಈಗ ಅಸಮಾಧಾನ ಆಗ್ಬಹುದು ಅನ್ನುವ ವಿಚಾರದಲ್ಲಿ ಅವರಿಗೆ ಆ ಒಂದು ಸಚಿವ ಸಂಪುಟ ಸ್ಥಾನವನ್ನು ಕೊಡಲಾಗಿದೆ. 2ನೇದು, ಬಳ್ಳಾರಿಯಲ್ಲಿ ಬಿಜೆಪಿಯಲ್ಲಿ ಗಣಿದಾಣಿಗಳ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಬಲಿಷ್ಠವಾಗಿದ್ದಾರೆ. ಅವರ ವಿರುದ್ಧ ಸೆಟೆದು ನಿಲ್ಲುವಂತಹ ತಾಕತ್ತು ನಾಗೇಂದ್ರ ಅವರಿಗೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಒಂದು ಅಂದಾಜು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಹಿಂದೆ CM ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಪರಮ ಆಪ್ತರು ಬಿ ನಾಗೇಂದ್ರ ಅವರು ಸಿದ್ದರಾಮಯ್ಯ ಅವರ ಪರಮ ಆಪ್ತರಾಗಿರುವ ಕಾರಣ DKಶಿ ಅವರ ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರನ್ನ ಪರಿಗಣಿಸದೇ ಇದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಏನೊಂದು ಆಪ್ತ ವಲಯ ಅಂತ ಏನಿರ್ತಾವಲ್ಲ ಅದಕ್ಕೆ ಸರಿಯಾದ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಬೀಳುತ್ತಿತ್ತು. ಹೀಗಾಗಿ ನಾಗೇಂದ್ರ ಅವರನ್ನ ಮತ್ತೊಮ್ಮೆ ಪರಿಗಣಿಸಿ ಅವರಿಗೆ ಸಚಿವ ಸಂಪುಟ ಸ್ಥಾನ ನೀಡಲಾಗಿದೆ. ಆದರೆ ಅವರಿಗೆ ಕೊಟ್ಟಿರುವಂಥದ್ದೊಂದು ಸಣ್ಣ ಇಲಾಖೆ, ಸಾಂಖ್ಯಿಕ ಮತ್ತು ಯೋಜನೆ ಇಲಾಖೆ, ಅಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿಲ್ಲ. ಆದರೆ ಅವರ ಸಚಿವ ಸಂಪುಟ ಸ್ಥಾನದಿಂದ ಅವರನ್ನು ಬಿಟ್ಟು ಹಾಕಿ ಅವರಿಗೆ ಕಾಂಗ್ರೆಸ್ಸಿಗೆ ಸರ್ಕಾರ ರಚಿಸುವಂಥ ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಮತ್ತೆ ಅವರು ಆ ಒಂದು ಸಚಿವ ಸಂಪುಟ ಸ್ಥಾನಕ್ಕೆ ಸೇರಿದ್ದಾರೆ. 2 ಬಾರಿ ಅವರು ಬೇರೆ ರೀತಿಯ ತನಿಖಾ ಸಂಸ್ಥೆಗಳಿಂದ ಅವರು ಒಂದು ತನಿಖೆಗೆ ಒಳಪಟ್ಟ ಹೊರತಾಗಿಯೂ ಅವರು ಮತ್ತೆ ಸಚಿವ ಸಂಪುಟ ಸ್ಥಾನ ಸೇರುತ್ತಿರುವುದು ಮಾತ್ರ ಅವರ ಪ್ರಭಾವಕ್ಕಿರುವ ಒಂದು ದೊಡ್ಡ ಉದಾಹರಣೆ. ಹೇಳ್ಬೋದು ನಾನು, ನನಗೆ ಯಾಕಂದ್ರೆ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನೋಡಿ, ಅವ್ರೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದವ್ರನ್ನ ಅವರು ಸದನದಲ್ಲಿ ಬಂದು ಕೇಳುವಂತದ್ದು ಮತ್ತು ಸದನದ ಹೊರಗಡೆ ಬಂದು ಕೇಳುವಂತದ್ದು ಹಕ್ಕು ನಾವು ಕಲ್ಪಿಸ್ಕೊಟ್ಟಿದ್ವಿ. ಅವ್ರು ಯಾರೇ ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ನಾವು ಅದಕ್ಕೆ ಕೋಆಪರೇಷನ್ ಮಾಡ್ತೀವಿ. ಬಟ್ ಅತ್ಯಾಸಕ್ತತೆಗಳಂತ ನಾವು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅವ್ರ ಗಂಭೀರವಾದ ಚರ್ಚೆಗೆ ಬಂದ್ರೆ ಮಾಡೇ ಮಾಡ್ತೀವಿ, ಅದ್ರಲ್ಲಿ ತೊಂದರೆ ಇಲ್ಲ. ಬಟ್ ಅವರು ಅಪಾರ್ಥ ಮಾಡ್ತಾ ಇದ್ದಾರೆ, ನನ್ನ ಮೇಲೆನೆ ಮಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಮಾಡ್ಬೇಕಂತ. ಅದೇ ನನಗೆ ಗೊತ್ತಾಗಿಲ್ಲ, ಬಳ್ಳಾರಿಯಲ್ಲಿ ಇವತ್ತು ಯಾವ ರೀತಿ ಇದಕ್ಕೆ ಈ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದಾರೋ ನನಗೆ ಗೊತ್ತಿಲ್ಲ. ಏನ್ ಸ್ವಾಮಿ, ನಾನು ಒಬ್ಬನೇ ಬೇಲ್ ಮೇಲೆ ಇರೋದು? ಬಿಹಾರ ಮುಖ್ಯಮಂತ್ರಿ ಅವರಿಲ್ಲ, UP ಮುಖ್ಯಮಂತ್ರಿ ಅವರಿಲ್ಲ, ಕೇಂದ್ರ ಪ್ರಭುತ್ವದಲ್ಲಿ ಎಷ್ಟು ಮಂತ್ರಿಗಳಿದ್ದಾರೆ? 33 ಸಿವಿಯರ್ ಗ್ರೀವೆನ್ಸಸ್ ಕೇಸ್ಗಳು ಇದ್ದಾರೆ. ಐ ಆಮ್ ನಾಟ್ ಎ ಕನ್ವಿಕ್ಟೆಡ್ ಮ್ಯಾನ್. Well, before staging a protest, they should look into their own affairs. How many criminals have been elected as members of parliament? Even the Chief Minister of Bihar has got almost about 7 murder cases, and they don't have any moral right to speak on Nagendra. Well, how many BJP has got women president? In India, in the 142 years of Congress history, we had 5 women president of All India Congress Committee, right from Ani Besant, Nelly Sen Gupta, Sarojini Naidu, Indira Gandhi and Sonia Gandhi. We had 5 women presidents in the country. How many women president they had in the national level and the state level? They should come out with the... ವೀಕ್ಷಕರೇ, ಒಟ್ಟಾರೆಯಾಗಿ ಈ ಒಂದು ಪ್ರಸಂಗವನ್ನ ಉಲ್ಲೇಖಿಸುವುದಿದ್ರೆ ಕಾಂಗ್ರೆಸ್ಸಿಗೆ ಈಗ ನಾಗೇಂದ್ರ ಅವರನ್ನ ಬಿಟ್ಟು ಸಚಿವ ಸಂಪುಟ ಸ್ಥಾನವನ್ನು ಮುಂದುವರಿಸುವಂಥದ್ದು, ಅವರ ಆ ಪ್ರಭಾವವನ್ನ ಮೀರಿ ಆ ಒಂದು ಕರ್ನಾಟಕದಲ್ಲಿ ಸರ್ಕಾರ ರಚಿಸುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಆದರೆ ವಿಪಕ್ಷಗಳು ಮಾತ್ರ ಇದೇ ಒಂದು ಉತ್ತಮ ಅಸ್ತ್ರ ಅನ್ನುವಂಥ ರೀತಿಯಲ್ಲಿ ಅದನ್ನು ಬಳಸ್ತಾನೆ ಇದೆ. ಯಾಕಂದರೆ ಕಾಂಗ್ರೆಸ್ ನಾವೀಗ ಗಮನಿಸಿದಂಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ
ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ, ಮೋದಿ ನೇತೃತ್ವದ NDA ಗೌರ್ಮೆಂಟ್ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಬೇರೆ ಬೇರೆ ಕಡೆ ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಆರೋಪ ಬಂದಾಗ ಅದನ್ನು ವಿಪಕ್ಷಗಳು ಸಹಜವಾಗಿ ಬಳಸ್ತವೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತನ್ನ ನೈತಿಕ ಯೋಚನೆಗಳನ್ನು ಬಳಸಬೇಕಾಗುತ್ತೆ. ವೀಕ್ಷಕರೇ, ಇದು ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.